ಅಲ್ಲ ಇವನು ಮಹಾರಾಷ್ಟ್ರದವನು ಅಂತ ಹೇಳಿ ಗೊಂಬಡಿ ಹೊಡಿತೀರಿ. ಛತ್ರಪತಿ ಶಿವಾಜಿ ಅಕಸ್ಮಾತ್ ಹುಟ್ಟದೇ ಇದ್ರೆ, ಅಕಸ್ಮಾತ್ ಯುದ್ಧ ಮಾಡದೇ ಇದ್ರೆ, ಅಕಸ್ಮಾತ್ ಹಿಂದವಿ ಸ್ವರಾಜ್ಯ ಸ್ಥಾಪನೆ ಮಾಡದೇ ಇದ್ರೆ ಇವತ್ತು ನಾವಿಲ್ಲಿ ಕೂತಂಥವ್ರು ಯಾರೂ ಕೂಡ ಹಣೆಗೆ ಕುಂಕುಮ ಹಚ್ಕೊಳ್ತಾ ಇರ್ಲಿಲ್ಲ, ಕೇಸರಿ ಹಾಕೊಳ್ತಾ ಇರ್ಲಿಲ್ಲ, ಜಾಳ್ಗಿ ಟೋಪಿ ಹಾಕೊಂಡ ಗಡ್ಡ ಬಿಟ್ಕೊಂಡು ಕ್ಯೂಜಿ ಕ್ಯಾಜಿ ಇಲ್ಲಿ ಕೂತಂತ ಅಕ್ಕ ತಂಗಿಯರೇ ಬುರ್ಕಾ ಹಾಕೊಂಡು ಓಡಾಡ್ತಿದ್ರು. ನಮ್ಮ ದೇವಸ್ಥಾನಗಳು ಮಸೀದಿ ಆಗ್ತಾ ಇತ್ತು. ಅಕಸ್ಮಾತ್ ಶಿವಾಜಿಯ ಯುದ್ಧ ಮಾಡದೇ ಇದ್ರೆ, ಶಿವಾಜಿ ಹುಟ್ಟದೇ ಇದ್ರೆ, ಕನ್ನಡ ಮರಾಠಿ ಎಂಥ ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದೀವಿ ನಾವು. ಶಿವಾಜಿ ಮಹಾರಾಷ್ಟ್ರಗೋಸ್ಕರ ಹೋರಾಟ ಮಾಡಲಿಲ್ಲ, ಶಿವಾಜಿ ಮರಾಠಿಗೋಸ್ಕರ ಹೋರಾಟ ಮಾಡಲಿಲ್ಲ, ಶಿವಾಜಿ ಭಾರತಕ್ಕೋಸ್ಕರ ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದಂತ ಗಂಡಗಲಿ ಛತ್ರಪತಿ ಶಿವಾಜಿ ಮಹಾರಾಜ್. ಇವತ್ತೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಮಹಾಪುರುಷರನ್ನ ನಮ್ಮ ಜಾತಿಯವನು ಅಂತ ಹೇಳಿ ಗುರುತಿಸಿಕೊಂಡು ಅವರನ್ನು ಜಾತಿಯ ಚೌಕಟ್ಟಿನಲ್ಲಿ ಇಡುವಂತ ಟ್ರೆಂಡ್ ಆಗಿಬಿಟ್ಟಿದೆ. ನಾನು ಅವ್ರು ಬೇಡ್ಕೊಳ್ತಾ ಇದ್ದೀನಿ, ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ಯಾವುದೇ ಮಹಾಪುರುಷರನ್ನ ಜಾತಿಯ ಚೌಕಟ್ಟಿನಲ್ಲಿ, ಭಾಷೆಯ ಚೌಕಟ್ಟಿನಲ್ಲಿ ಹಾಕಕ್ ಹೋಗ್ಬೇಡ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಲಿಂಗಾಯತರು, ಅದರೊಳಗೂ ಪಂಚಮಸಾಲಿ ಲಿಂಗಾಯತರು. ಅದಕ್ಕೆ ಮೆರಿತಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಕಿತ್ತೂರು ರಾಣಿ ಚೆನ್ನಮ್ಮ ಲಿಂಗಾಯತರಿಗೋಸ್ಕರ, ಪಂಚಮಸಾಲಿಗೋಸ್ಕರ ಹೋರಾಟ ಮಾಡಲಿಲ್ಲ ರೀ, ಬ್ರಿಟಿಷರ ವಿರುದ್ಧ ಹೋರಾಟ ಇಡೀ ದೇಶದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ಪ್ರಥಮ ಕನ್ನಡದ ಮಹಾರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ. ಅವಳನ್ಯಾಕೆ ಒಂದು ಚೌಕಟ್ಟದಲ್ಲಿ ಕೂಡಿಸ್ತೀರಿ? ಎಂಥ ದುರ್ದೈವ, ಎಂಥ ಕಾಲದಲ್ಲಿ ಬಂದಿದೆ. ಅವರನ್ನ ಕೆಳಮಟ್ಟಕ್ಕೆ ಗುರುತಿಸ್ತಾ ಇದ್ದೀರಿ. ಸಂಗೊಳ್ಳಿ ರಾಯಣ್ಣ ನಮ್ಮವನು ಕುರುಬರು ಅಂತ ನಮ್ಮವ್ರಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಜೈಲಿಗೆ ಹಾಕಿದಾಗ, ಬೈಲೊಂಗಲದ ಜೈಲಿಗೆ ಹಾಕಿದಾಗ ಸಂಗೊಳ್ಳಿ ರಾಯಣ್ಣ ಹಳವ, ಸಾಮಾನ್ಯ ಒಬ್ಬ ಹಳವ ಇರ್ತಾನೆ. ಅವನು ಆ ಜೈಲಿಗೆ ಹೋಗಿ ಬೇರೆ ವೇಷ ಹಾಕೊಂಡು ಜೈಲಿಗೆ ಭೇಟಿಯಾಗಿ ಹೋಗ್ತಾನೆ. ಅಮ್ಮ ಚೆನ್ನಮ್ಮ, ಕಿತ್ತೂರನ್ನ ನಾನು ಎಂದೂ ಬಿಟ್ಟು ಕೊಡೋದಿಲ್ಲ, ಕಿತ್ತೂರನ್ನ ಮತ್ತೆ ಅದನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮತ್ತೆ ತಗೊಳ್ತೀನಿ, ಮತ್ತೆ ನಿನ್ನನ್ನು ರಾಣಿ ಮಾಡ್ತೀನಿ ಅಂತ ಹೇಳಿ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಬೈಲಹೊಂಗಲದ ಜೈಲಿನಲ್ಲಿ ಭೇಟಿಯಾಗಿ ಪ್ರತಿಜ್ಞೆ ಸ್ವೀಕಾರ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದಂತ ಗಂಡಗಲಿ ಸಂಗೊಳ್ಳಿ ರಾಯಣ್ಣ ರೀ. ಅಂಥ ಸಂಗೊಳ್ಳಿ ರಾಯಣ್ಣನನ್ನ ಸಂಕುಚಿತಗೊಳಿಸಬೇಡ್ರಿ. ಡಾಕ್ಟರ್ ಅಂಬೇಡ್ಕರ್ ಧೂಳಿನಿಂದ ಮೇಲೆ ಬಂದಂತ ಶ್ರೇಷ್ಠ ಭಾರತ ರತ್ನ ರೇ. ಬಡತನ, ಅಸ್ಪೃಶ್ಯತೆ, ವ್ಯಂಗ್ಯ, ತುಳಿತ, ಎಷ್ಟು ರೀತಿಯ ಹಿಂಸೆಯನ್ನ ಅನುಭವಿಸಿದ್ರೂ ಕೂಡ ಸೋಲದೆ, ನಿರಾಶನಾಗದೆ, ಗೆಲ್ತಾ ಬ್ಯಾರಿಸ್ಟರ್ ಪದವಿಯನ್ನು ಗೆಲ್ಲಿಸಿದಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್. ನಮ್ಮ ದೇಶಕ್ಕೆ ಅತ್ಯಂತ ಶ್ರೇಷ್ಠವಾದಂತ ಹೇಗಿರಬೇಕು, ಹೇಗೆ ಏನ್ ಬದುಕಬೇಕು, ನಮ್ಮ ದೇಶದ ಪರಿಸ್ಥಿತಿ, ನೀತಿ, ನಿಯಮವನ್ನ ರೂಪಿಸಿದಂತ, ಸಂವಿಧಾನವನ್ನ ರಚನೆ ಮಾಡಿದಂತ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್. ಹೌದು,
ನಾನು ಹುಟ್ಟಿದ್ದು ಹಿಂದೂ, ಆದ್ರೆ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿದ್ರು. ನೊಂದಿದ್ರು, ನೋವಾಗಿತ್ತು, ಸಿಟ್ಟು ಬಂದಿತ್ತು, ವೇದನೆ ಆಗಿತ್ತು. ಕಾರಣ ಹಿಂದೂ ಸಮಾಜ ಆ ರೀತಿ ಅವರ ಮೇಲೆ ದೌರ್ಜನ್ಯ ಮಾಡುತ್ತಾರೆ, ಬಹಳ ಕೆಟ್ಟದಾಗಿ ನಡ್ಕೊಳ್ತು. ಅವರಿಗೆ ಆ ಹಿಂಸೆ ತಡಿಲಾಗದೆ ಅವರು ಹೇಳಿದ್ರು, ಹಿಂದೂ ಆಗಿ ಹುಟ್ಟಿದ್ದೀನಿ ಆದ್ರೆ ಹಿಂದೂ ಆಗಿ ಸಾಯುವುದಿಲ್ಲ ಅಂತ ಹೇಳಿದ ತಕ್ಷಣವೇ ನಿಜಾಮ, ಹೈದರಾಬಾದ್ ನಿಜಾಮ ಓಡಿ ಬಂದ. ಹೇಳಿದ್ರು, ಏನ್ ಹೇಳಿದ? ಡಾಕ್ಟರ್ ಅಂಬೇಡ್ಕರ್, ನೀವು ಮುಸ್ಲಿಮರಾಗಿ ನಾವು ನಿಮಗೆ ಸುಲ್ತಾನ್ ಪಟ್ಟ ಕೊಡ್ತೀವಿ, ಬಾದಶಾಹನ್ ಪಟ್ಟ ಕೊಡ್ತೀವಿ, ಬಂಗಾರದ ಕಿರೀಟ ಕೊಡ್ತೀವಿ, ಅದು ಇದು ನೂರಾರು ಹೇಳಿ ಉಬ್ಬಿಸಿದ್ರು. ಆದರೆ ಡಾಕ್ಟರ್ ಅಂಬೇಡ್ಕರ್ ಒಪ್ಕೊಳ್ಳಿಲ್ಲ. ಇಲ್ಲ 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 ಅಂತ ಹೇಳಿದ್ರು. ವ್ಯಾಟಿಕನ್ ಸಿಟಿಯಿಂದ ಪೋಪ್ ಓಡಿ ಬಂದ. ನೀವು ಕ್ರಿಶ್ಚಿಯನ್ ಆಗಿ ಡಾಕ್ಟರ್ ಅಂಬೇಡ್ಕರ್, ನೀವು ಕ್ರಿಶ್ಚಿಯನ್ ಆಗಿ ನಿಮಗೆ ವ್ಯಾಟಿಕನ್ ಸಿಟಿಯ ಪೋಪ್ ಮಾಡ್ತೀವಿ, ಪಾದ್ರಿ ಮಾಡ್ತೀವಿ, ಅದು ಇದು ಅಂತ ಹೇಳಿದ್ರು. ಒಪ್ಕೊಳ್ಳಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಒಪ್ಕೊಳ್ಳಿಲ್ಲ ರೀ. ಭಾರತದಲ್ಲಿ ಹುಟ್ಟಿದಂಥ ಎಂಥ ಶ್ರೇಷ್ಠ ವ್ಯಕ್ತಿ ರೀ ಡಾಕ್ಟರ್ ಅಂಬೇಡ್ಕರ್. ಅವ್ರು ಹೇಳಿದ್ರು, ಇಸ್ಲಾಂ ನಮ್ಮ ದೇಶದಲ್ಲಿ ಹುಟ್ಟಿಲ್ಲ, ಕ್ರಿಶ್ಚಿಯನ್ ಧರ್ಮ ನಮ್ಮ ದೇಶದಲ್ಲಿ ಹುಟ್ಟಿಲ್ಲ, ನಮ್ಮ ದೇಶದಲ್ಲಿ ಹುಟ್ಟಿದಂತ ಬೌದ್ಧ ಧರ್ಮವನ್ನೇ ನಾನು ಸೇರ್ತೀನಿ ಅಂತ ಹೇಳಿ ಬೌದ್ಧರಾದರು. ಎಂಥ ದೇಶಭಕ್ತಿರಿ! ಇದಕ್ಕೆ ಭಾರತ ರತ್ನ ಕೊಟ್ಟಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟರೆ, ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂಬೇಡ್ಕರ್ ಬೊಂಬೆ ಹೊಡಿತೀರಿ. ಅಂಬೇಡ್ಕರ್ ಸತ್ತಾಗ, ದಯವಿಟ್ಟು ಕೇಳಿಸ್ಕೊಳ್ಳಿ, ಅಂಬೇಡ್ಕರ್ ಸತ್ತಾಗ ಆ ದೆಹಲಿಯಲ್ಲಿ ಅವರ ಹೆಣವನ್ನ ಸುಡಕ್ಕೆ ಜಾಗ ಕೊಡ್ಲಾರ್ದಂತ ನೀಚ ನಿರ್ಲಜ್ಜ ಕಾಂಗ್ರೆಸ್ಸಿನವ್ರಿ ಆರಾಮ್ಕೋರ್ಗಳು ಅಲ್ಲಿಂದ ಮುಂಬೈಗೆ ತರಬೇಕಾಯ್ತು. ಇವ್ರು ಹೇಳ್ತಾರೆ, ಇವರಿಗೆ ನೈತಿಕತೆ ಇಲ್ಲ ಅಂಬೇಡ್ಕರ್ ಬಗ್ಗೆ ಮಾತನಾಡಕ್ಕೆ. ಭಾರತ ರತ್ನ ಯಾಕೆ ಕೊಡ್ಲಿಲ್ಲ? ಇಂದಿರಾ ಗಾಂಧಿ ಕೊಟ್ರು, ರಾಜೀವ್ ಗಾಂಧಿ ಕೊಟ್ರು, ಇನ್ನು ಅಕಸ್ಮಾತ್ ಏನಾದ್ರೂ ಇದ್ದಿದ್ರೆ ಈ ರಾಹುಲ್ಗೂ ಕೊಡ್ತಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಡಾಕ್ಟರ್ ಅಂಬೇಡ್ಕರ್ಗೆ ಭಾರತ ರತ್ನವನ್ನ ಕೊಟ್ಟು ಗೌರವವನ್ನು ಸೂಚಿಸಿದ್ರಿ. ಎಂಥ ಶ್ರೇಷ್ಠವಾದ ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ನಿಂತಂತ MP ಸೀಟವನ್ನು ಸೋಲಿಸಿದಂಥವರು ನೀಚ ನಿರ್ಲಜ್ಜ ಕಾಂಗ್ರೆಸ್ನವರು. ಇವರು ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತನಾಡೋ ನೈತಿಕತೆ ಇದೆ ನಿಮಗೆ? ಬಹಳ ದೊಡ್ಡದಾಗಿ ಮಾತಾಡ್ತೀರಿ. ಬಂಧುಗಳೇ, ನಮಗೂ ನೋವಿದೆ, ನಮಗೂ ಬಹಳ ವೇದನೆ ಇದೆ ಅಸ್ಪೃಶ್ಯತೆ ಬಗ್ಗೆ. ಇಲ್ಲಿ ಕೂತಂಥವರಿಗೆ ನಾನು ಕೈ ಮುಗಿದು ಹೇಳ್ಕೊಳ್ತಾ ಇದ್ದೀನಿ, ದಲಿತರು ಹಿಂದೂಗಳೇ, ದಲಿತರು ನಮ್ಮ ಅಣ್ಣ ತಮ್ಮಂದ್ರೆ, ದಲಿತರಲ್ಲಿರುವಂತಹ ರಕ್ತ ನಮ್ಮಲ್ಲೂ ಹರಿತಾ ಇದೆ. ಡಾಕ್ಟರ್ ಅಂಬೇಡ್ಕರ್ ರಕ್ತ ನಮ್ಮಲ್ಲೂ ಹರಿತಾ ಇದೆ. ಅಸ್ಪೃಶ್ಯತೆ ಅಂತನ್ನುವಂತಹದ್ದು ಕೆಟ್ಟ ರೋಗವನ್ನ ನಾವೆಲ್ಲರೂ ಕೂಡ ಹೋಗಲಾಡಿಸೋಗೋಸ್ಕರ ಇವತ್ತಿಗೂ ಜೀವಂತ ಇದೀರಿ. ನಮ್ಮ ಮನೆಗೆ ಬಂದಂತ ಒಬ್ಬ ದಲಿತನನ್ನ ನಾವು ಒಳಗಡೆ ಬಿಡೋದಿಲ್ಲ. ಆ ದಲಿತನ ಎದುರುಗಡೆನೆ ನಾಯಿ ಒಳಗಡೆ ಹೋಗುತ್ತೆ, ಎಮ್ಮೆ ಒಳಗಡೆ ಹೋಗುತ್ತೆ, ಎತ್ತು ಒಳಗಡೆ ಹೋಗುತ್ತೆ, ಕೋಳಿ ಒಳಗಡೆ ಹೋಗುತ್ತೆ. ಅವನಿಗೆ ಏನ್ ಅನಿಸ್ಬೋದು ಆ ದಲಿತನಿಗೆ? ನನ್ನ ಎದುರುಗಡೆನೆ ಪ್ರಾಣಿಗಳು ಹೋಗ್ತಾ ಇದ್ದಾವೆ, ಆದ್ರೆ ಈ ಮನುಷ್ಯನ ರೂಪದಲ್ಲಿರುವಂತಹ ನನಗೆ ಒಳಗಡೆ ಬಿಡ್ತಾ ಇಲ್ಲ. ಬಂಧುಗಳೇ, ಈ ಕೆಟ್ಟ ರೋಗವನ್ನು ನೀವು ಸರಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಭಯಾನಕವಾಗಿದೆ. ಇದನ್ನು ನಾವು ಪ್ರತಿಜ್ಞೆ ಮಾಡಬೇಕು, ಸಂಕಲ್ಪ ಮಾಡಬೇಕು ಅಂತನ್ನುವಂಥದ್ದು ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ರೆ, ಅಸ್ಪೃಶ್ಯತೆಯನ್ನ ಹೋಗಲಾಡಿಸೋಗೋಸ್ಕರ ನಾವೆಲ್ಲರೂ ಕೂಡ ಪಣ ತೊಟ್ಟು ಹೇಳಬೇಕು, ದಲಿತರು ನಮ್ಮವರೇ, ದಲಿತರು ಹಿಂದೂಗಳೇ, ನಾವು ನೀವು ಅಣ್ಣ ತಮ್ಮಂದರಾಗಿರೋಣ. ಸೊ ನಾವೆಲ್ಲರೂ ಕೂಡ ಯೋಚನೆ ಮಾಡುವಂತ ಇವತ್ತು ಮಾಡಲೇಬೇಕು. ಛತ್ರಪತಿ ಶಿವಾಜಿಯ ಈ
395ನೆಯ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಇವತ್ತಿಗೂ ಕೂಡ ಛತ್ರಪತಿ ಶಿವಾಜಿಯ ವಿಚಾರಧಾರೆ ಬೇಕಾಗಿದೆ. ಇವತ್ತಿಗೂ ಬೇಕಾಗಿದೆ. ಇವತ್ತಿಗೂ ಆಕಳನ್ನು ಕತ್ತರಿಸ್ತಾ ಇದ್ದಾರೆ. ಇವತ್ತಿಗೂ ನಮ್ಮ ಸ್ತ್ರೀಯರನ್ನ ಲವ್ ಜಿಹಾದ್ ಹೆಸರಿನಲ್ಲಿ ಇವತ್ತು ಹಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಇಲ್ಲಿಯವನೇ ಉಸ್ಮಾನಾಬಾದ್ ತಾಯಿಯನ್ನ ತಗೊಳ್ತಾನೆ. ಭಾರತ ಮಾತೆ, ಗೋ ಮಾತೆ, ಗಂಗಾ ಮಾತೆ, ಗಾಯತ್ರಿ ಮಾತೆ, ತುಳಸಿ ಮಾತೆ. ಹೌದಲೇ ಬೋಸಡಿಕೆ? ತಾಯಿ ಅಂದ್ರೆ ಎಂಥ ಶ್ರೇಷ್ಠವಾದಂತಹ ಶಬ್ದ ಇದ್ರಿ. ತಾಯಿ ಅಂದ್ರೆ ತ್ಯಾಗ, ತಾಯಿ ಅಂದ್ರೆ ಪ್ರೀತಿ, ತಾಯಿ ಅಂದ್ರೆ ಅನ್ನಪೂರ್ಣೆ, ತಾಯಿ ಅಂದ್ರೆ ದುರ್ಗಾ ಮಾತಾ, ತಾಯಿ ಅಂದ್ರೆ ತ್ಯಾಗ. ಇಂಥ ಶ್ರೇಷ್ಠವಾದಂತಹ ತಾಯಿಯ ಶಬ್ದದಲ್ಲಿ ಸಾವಿರ 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 ಅರ್ಥ ಇದಾವಲೇ ಬೋಸಡಿಕೆ. ನಮ್ಮ ತಾಯಿಯನ್ನು ಬಿಟ್ಟಿಲ್ವೇ? ಭಾರತ ಮಾತೆಯನ್ನು ಬಿಟ್ಟಿಲ್ವೇ ಬೋಸಡಿಕೆ? ಯಾವ ದೇಶದ ಅನ್ನ ತಿಂತಾಗಿ, ಯಾವ ದೇಶದಲ್ಲಿ ಹುಟ್ಟಿದೆ, ಯಾವ ದೇಶದಲ್ಲಿ ಪ್ರತಿನಿಧಿತ್ವ ಮಾಡ್ತಾ ಇದ್ದಿ, ಆ ದೇಶದ ಭಾರತ ಮಾತಿಗೆ ಬೈಕಿದೆ. ನಾಳೆಗೆ ಸೀಳಿ ಸೀಳಿ ಹಾಕ್ತೇವೆ ಬೋಸಡಿಕೆ. ಈ ರೀತಿಯ ಆಟ ಆಡೋದನ್ನು ನಿಲ್ಲಿಸು. ನಿಮ್ಮಪ್ಪ ಓವೈಸಿ ಕತ್ತು ಸೀಳಿದ್ರು ಕೂಡ ಭಾರತ್ ಮಾತಾ ಕಿ ಜೈ ಹೇಳುವುದಿಲ್ಲ. ಬೋಸಡಿಕೆಗೌಡ್ರ, ಇದೇ ನಿಮಗೆ ನಾಳೆ ಹಬ್ಬ ತೋರಿಸ್ತೇವೆ ಹಿಂದೂಗಳ ರಕ್ತ ಏನಿದೆ ಅಂತ. ಮುಂದಿನ ದಿನಗಳಲ್ಲಿ ಇನ್ನೊಮ್ಮೆ ಭಾರತ ಮಾತೆಗೆ, ಇನ್ನೊಮ್ಮ ತಾಯಿಗೆ ನೀನೇನಾದ್ರೂ ಯಾವನಾದ್ರೂ ಮಾತಾಡಿದ್ರೆ ಇನ್ನು ಮನವಿ ಅಥವಾ ಧರಣಿ ಅಥವಾ ರ್ಯಾಲಿ ಬಂದಿಲ್ಲ, ಮನೆಗೆ ಹೊಕ್ಕು ಹೊಡಿತೀವಿ. ಮನೆಗೆ ಇನ್ನು ಬೆಂಬಲಿಸ್ತಾರೆ ಕೆಲವೊಂದು ಜನ. ಗುಡಿ 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 ಏನು ಬೆಂಬಲ್ರಿ? ಯಾರಿಗೆ ಬೆಂಬಲಿಸ್ತಾ ಇದಾರೆ? ನಿಮ್ಮ ತಾಯಿಗೆ ಬೈದವನು ಬೆಂಬಲಿಸ್ತೀರಿ? ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ? ಈ ಗಣಿ ಅಥವಾ ಇನ್ಯಾವನೋ ಇದಾವೆ. ನಾವು ಬಿಜೆಪಿಗಂತೂ ಓಟ್ ಹಾಕೋದ್ರಲ್ಲಿ ನಿಮ್ಗೆ ಆಗ್ತಾನವ. ಆದ್ರೆ ರಾಜಕೀಯ ತಾಯಿಯ ಸಂಬಂಧ, ಭಾರತ ಮಾತೆಯ ಇದರ ವಿಷಯದಲ್ಲಿ ರಾಜಕೀಯ ನಡೆಸಬಾರ್ದು. ರಾಜಕೀಯ ಅವನು ಬೈದಿದ್ರೆ ಅದಕ್ಕೆ ನೀವು ಬೈಯೋದು ಬಿಟ್ಟು ಅವ್ರ ಪಕ್ಕದಲ್ಲಿ ಕೂಡಿಸ್ಕೊಂಡು ತಾಕತ್ತಿದ್ರೆ ಬರ್ರಿ ಅಂತ ಹೇಳ್ತಿರಲ್ಲ. ಏನ್ರಿ, ನಿಮ್ಮ ತಾಯಿಗೆ ಬೈದವ್ ನಿಮ್ ಪಕ್ಕದಲ್ಲಿ ಕೂಡಿಸೋರು ನಿಮ್ಮನ್ನ ನಂಬೋದು ಹೇಗೀಗ? ನಿಮ್ಮನ್ನ ನಂಬೋದು ಹೇಗೆ? ಯಾರು ನಂಬೋಲ್ಲ? ತಾಯಿಗೆ ದ್ರೋಹ ಮಾಡಿದಂತವರಿಗೆ, ತಾಯಿಗೆ ಮೋಸ ಮಾಡಿದಂತವರಿಗೆ, ತಾಯಿ ಬಂದಂತವರಿಗೆ ಸಪೋರ್ಟ್ ಮಾಡಿದ್ರೆ ನಿಮಗೆ ಯಾರು ಸಪೋರ್ಟ್ ಮಾಡುದಿಲ್ಲ. ಹಿಂದೂ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ನಿಮಗೆ ಧಿಕ್ಕಾರ ಹೇಳ್ತಾರೆ, ಧಿಕ್ಕಾರ ಹೇಳ್ತಾರೆ. ಇದರಲ್ಲಿ ರಾಜಕೀಯ ಮಾಡಬಾರದಾಗಿತ್ತರಿ, ಮಾಡಿಬಿಟ್ರಿ, ಜಾರಿ ಬಿಟ್ರಿ. ಇನ್ನು ಜನ್ಮದಾಗಿ ಇಳಕಲ್ಲ ಗೆಲ್ಲಕ್ ಸಾಧ್ಯ ಇಲ್ಲ.
ಯಾವ ಮಟ್ಟಕ್ಕೆ ಹೇಳಿದ್ರಿ ಬಂಧುಗಳೇ? ಹಿಜಾಬ್ 3 ಫೂಟಿನ ಬಟ್ಟೆ ಹಿಜಾಬ್. ಹಿಜಾಬ್ 3 ತುಂಡಿನ ಬಟ್ಟೆ ಅಲ್ಲ ಇದು. ಅದರ ಹಿಂದೆ ಇರುವಂತ ದುಷ್ಟ ಶಕ್ತಿ, ದುಷ್ಟ ಕುತಂತ್ರ, ಷಡ್ಯಂತ್ರ ಇದೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಎಲ್ಲೂ ಇರಲಿಲ್ಲ. ಉಡುಪಿಯ 1,500 ಜನ ಓದ್ತಾ ಇರುವಂತಹ ಕಾಲೇಜಿನ ಇತಿಹಾಸ ಇದೆ, ಹಿಸ್ಟ್ರಿ ಇದೆ. ಅಲ್ಲಿ ಬೇಕಾದಷ್ಟು ಜನ ಮುಸ್ಲಿಂ ಹುಡುಗಿಯರು ಓದ್ತಾ ಇದ್ದಾರೆ. ಈ 6 ಜನರ 4 ಜನ ತಕರಾರು ತಗೋದ್ರು ಹಿಜಾಬ್ ಅಂತ ಹೇಳಿ. ಅದು ಹಿಜಾಬು ಇಡೀ ದೇಶದಲ್ಲಿ ಹೋಯ್ತಲ್ರಿ, ಇಡೀ ದೇಶದಲ್ಲಿ ಪಸರಿಸ್ತು. ಪ್ರತಿಭಟನೆ ಪ್ರಾರಂಭ ಆಯ್ತು ಜಗತ್ತಿನಲ್ಲಿ. ಆ ಪುಟಕೋಸಿ ಪಾಕಿಸ್ತಾನ ಬೊಗಳ್ತಾ, ಅಫ್ಘಾನಿಸ್ತಾನ ಬೊಗಳ್ತಾ ಅಂತೇಳಿ ಭೋಸಡಿಗೆ ನಿಮ್ಮ ತಾಡ್ತಾ ನೋಡ್ರು. ಪಾಕಿಸ್ತಾನ ನಿಮ್ಮ ತಾಡ್ತಾ ನೋಡ್ರಿ. ನಿಮ್ಮಲ್ಲಿ ನಿಮ್ಮ ಹೆಣ್ಮಕ್ಳು ಬದುಕಾಗ್ತಾ ಇಲ್ಲ, ನಮ್ಮ ದೇಶದಲ್ಲಿ ಕೂರಿಸ್ತೀವಿ. 6 ಜನ, ಅದರಲ್ಲಿ 4 ಜನ ಕೋರ್ಟಿಗೆ ಹೋದ್ರು. ನಮಗೆ ಹಿಜಾಬ್ ಬೇಕು, ಹಿಜಾಬ್ ಬೇಕು ಅಂತ ಹೇಳಿ ಕೋರ್ಟ್ಗೆ ಹೋದ್ರು. ಕೋರ್ಟ್ನಲ್ಲಿ 2 ದಿನದಲ್ಲಿ ಕೋರ್ಟ್ ಹೇಳ್ತು ಇಂಟೀರಿಯಂ ಆರ್ಡರ್, ಮಧ್ಯಂತರ ಆರ್ಡರ್ ಮಾಡ್ತು. ಫೈನಲ್ ಆರ್ಡರ್ ಬರೋ ತನಕ ಸಮವಸ್ತ್ರ ಮಾತ್ರ ಇರಬೇಕು. ಯಾವುದೇ ಸಾಂಕೇತಿಕ, ಧರ್ಮದ ಸಾಂಕೇತಿಕ ಬಟ್ಟೆ ಇರೋಂಗಿಲ್ಲ ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿದ್ರಿ. ನೀವು ಕೋರ್ಟ್ಗೆ ಹೋದವ್ರು ನೀವೇ, ಮತ್ತು ಕೋರ್ಟ್ ಇಂಟೀರಿಯರ್ ಆರ್ಡರ್ ಕೊಟ್ಟಿದ್ದು ಅದನ್ನು ಪಾಲಿಸಬೇಕು ಅಂತ ಪ್ರಶ್ನೆ ಇಲ್ವಾ? ಸಂವಿಧಾನ ಬಗ್ಗೆ ಮಾತನಾಡುವಂತಹ ಮುಸ್ಲಿಮರು, ಮುಲ್ಲಾ ಮೌಲ್ವಿಗಳು, ವಿದ್ಯಾರ್ಥಿನಿಯರು ಸಂವಿಧಾನ ಬೇಕು ಅಂತ ಹೇಳುವಂತವ್ರು ಅದೇ ಸಂವಿಧಾನದ ಆಧಾರದ ಮೇಲೆ ಕೋರ್ಟ್ ಇಂಟೀರಿಯರ್ ಆರ್ಡರ್ ಕೊಟ್ಟಿದ್ದನ್ನು ಪಾಲಿಸಬೇಕು ಅಂತ ತಲೆ ಬಂದಿಗೆ ಅದನ್ನು ನೋಡ್ತಾರೆ. ಇಂಟೀರಿಯರ್ ಆರ್ಡರ್ ಅನ್ನ ಮುರಿದು ಧಿಕ್ಕರಿಸಿ, ಸಂವಿಧಾನವನ್ನ ಮುರಿದು ಧಿಕ್ಕರಿಸಿ ಅವರು ಪ್ರತಿಭಟನೆ ಮಾಡಿದ್ರು. ಹಿಜಾಬ್ ಹಿಜಾಬ್ ಹಿಜಾಬ್. ಎಷ್ಟು ಚರ್ಚೆ? ನಿನಗೆ ಹಿಜಾಬ್ ಮುಖ್ಯನೋ ಅಥವಾ ಶಿಕ್ಷಣ ಮುಖ್ಯನೋ? ಕೇವಲ ಏನೇನು ನಮಗೆ ಶಿಕ್ಷಣ ಅಲ್ಲ, ನಮಗೆ ಹಿಜಾಬ್ ಮುಖ್ಯ, ನಮಗೆ ಧರ್ಮ ಮುಖ್ಯ ಅಂತ ಹೇಳಿದ್ರು. 144 ಸೆಕ್ಷನ್ ಹಾಕಿದ್ರು, 144 ಸೆಕ್ಷನ್ ಅನ್ನು ಮುರಿದ್ರು. ಬಂಧುಗಳೇ, ಸಂವಿಧಾನ ಒಪ್ಪುವಂಥ ಮತ ಅಲ್ಲ ಇಸ್ಲಾಂ.